ತನಗಿನ ಜನ ಇರ್ತಾರೆ ಮಳೆಗೆ ಬಂತು ಅದಕ್ಕೆ ಗೊತ್ತಾಯ್ತು ವಿಷಯ ಬಿಸ್ಕುದ ನಿಮ್ಗೆ ಗೊತ್ತಾಯ್ತು ಇವ್ರಿಗೆ ಗೊತ್ತಾಯಿಲ್ಲ ಹೊಟ್ಟೆ ಮಾವ ಅಂತ ಕೇಳ್ಕೊಂಡು ಬರ್ತೀನಿ ನಾನು ಗೊತ್ತಾಯ್ತಾ ಮಾವ ಅಂತ ತೋರಿಸ್ಕೊಂಡು ಬಂದ ಮಾವ ಅನ್ಲಿ ನಾನು ಹೆಂಗೆ ಗೊತ್ತಾ ವಯಸ್ಸಾರ್ತಲ್ಲ ನಂಗೆ ಅವ ಬಂದು 2 ಸಾವಿರ ಬರ್ತಾನ ಮಾವ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅನ್ಬೇಕು ಕಿವಿ ಇಂಪಾಗತ್ತಲ್ವ ಹಾಂ ಸ್ವಾಮಿಯರು ಅಂತೀರಿ ಅವ್ರು ಓಡೋ ನಿಮ್ಮನ್ನು ನೋಡೋದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಅಡ್ಬಿಡ್ತೀರಿ ನನ್ನ ಅವನಿಗೆ ಫಂಕ್ಷನ್ ಅಣ್ಣ ಬಿಗ್ನೆಸ್ ನೀನಲ್ವಾ ಬಿಗ್ನೆಸ್ ಒಂದು ಫೋಟೋ ಹಾಕ್ಯ ನಂತರ ಹಾಕ್ಯ ಹೊರ್ತೂರು ನೋಡಿದ್ಯಲ್ಲ ನನ್ನ ಫೇವರ್ ಅಪ್ಪ ಜ್ಯೂಸ್ ತಗೊಲ್ಲ ಜ್ಯೂಸ ಬಂದಿದ್ದೀರಿ ನಿಮ್ಮ ಮರಪಾಳ್ಯರೇ ಇದು ನಾನು ವಿಡಿಯೋ ಮಾಡೋದು ಮರಪಾಳಿದ್ದೀರಿ ಭಾಳ ಬಿಸ್ತಿತ್ತೇನ್ರಿ ಬಿಗ ಮಳೆ ಬಂದಿದ್ಯಾ ತಗೋರಿ ಮಳೆನ ಈ ಕಡೆ ಹಾಕ್ತಾರೆ ಆಗ್ಲಿ ಸುತ್ತಿದೆ ನಾಳ್ಬೇಡ ಮಳೆ ಬರ ಮುಂದೆ ಒಳ್ಳೆ ಕೂಡ ಹೋಗ್ತೀರಿ ಕದ್ದು ನನ್ನ ಸರ್ ಬೇಡವಾ ತಂಗಿ ಕೊಟ್ಟರೆ ನನಗೆ ಮನೆಗೆ ಹೋಗಿ ಮಾವ ನೋಡಿ ಹೆಣ್ಮಕ್ಳ ಯಾರು ಮನೆಗೆ ಯಜಮಾನ್ರು ತೀರಾ ಇದೆ ನಂಗೆ ಯಾರು ಸಪೋರ್ಟ್ ಇಲ್ಲ ಅಂತ ತೀರಾ ಹೆಣ್ಮಕ್ಳು ಧೈರ್ಯವಾಗಿ ದುಡಿದು ಮಕ್ಕಳು ಸಾಕ್ತೀರ ಅಂತ ಹೆಣ್ಮಕ್ಳು ಹೇಳಿದ್ರೆ ಬೇಸಿ ನಮ್ಮ ಮನೆಗೆ ಯಜಮಾನ ತೀರಾ ನಂಗೆ ಸಪೋರ್ಟ್ ಇಲ್ಲ ಅಂತಕ್ಕಂಥ ತಂಗಿಯ ಬಂದಿನಿ ಬಾ ತಂಗಿಯರ ಆ ಥರ ತಂಗಿಗಳಿಗೆ ಬನ್ನಿ ನಾವೇ ದುಡಿದು ನಾವೇ ಸಾಕ್ತೀವಲ್ಲ ಯಾರಿಗೂ ಎದರಲ್ಲ ಯಾರು ಕೇರ್ ಮಾಡಲ್ಲ ಅಂತ ನನ್ನ ತಂಗಿಯರು ಒಂದ್ಸರಿ ಅವ್ರಿಗೆ ಕ್ಲಾಸ್ ಹಾಕ್ಬಿಡಿ ಧೈರ್ಯ ಬಂದ್ಸರಿ ಯಾರು ಬಂದ್ಸರಿ ಆಯ್ತಲ್ವಾ ತಂಗಿ ನಿಮಗೆ ಇದೇ ತವ್ರ ಮನೆ ಯಜಮಾನ ತೀರಾ ತಲೆ ಕೆಸ್ಕೊಬೇಡಿ ಎಲ್ಲ ಹೋಗ್ತಾರೆ ಯಾರು ಅಂದ್ರೆ ಆಯ್ ಹೋಗ್ಬಿಟ್ಟು ತಲೆ ಕೆಸ್ಕೊಬಾರ್ದು ಯಾಕಂದ್ರೆ ತವ್ರ ಮನೆ ಇದೆ ನಿಮಗೆ ಗೌರಿ ಹಬ್ಬದ ತಿಂಗಳಲ್ಲಿ ಯಾವ ಥರ ಬನ್ನಿ ಅನ್ನ ಅಂತ ಕೇಳಿ ಆಚೆ ಕೇಳ್ಬೇಡಿ 32 ಕೊಟ್ಟಿದ್ದೀನಿ ಇವ್ರಿಗೆ ತವ್ರ ಮನೆ ಇಲ್ಲ ನಮ್ಮ ತವ್ರ ಮನೆ ಅಂತ ಮೇಬೂಬ್ ಅಂತ ಎಲ್ಲ ಜಾತಿ ಮುಖ್ಯ ಬೇಕಾ ಒಂದ್ಸರಿ ಇಂಥವ್ರಿಗೆಲ್ಲ ಯಾರ ಬಗ್ಗೆನೂ ಕೆಟ್ಟ ಮಾತಾಡಬೇಡಿ ಇವ್ರ ಶಾಪ ನಿಮಗೆ ತಟ್ಟಿರಿ ನಿಮ್ಮ ಮನೆ ಹಾಳಾಗಿ ಹೋಗುತ್ತೆ ಯಾವಾಗ ಒಂದು ಬ್ಯಾಡ್ ಮೆಸೇಜ್ ಮಾಡ್ತೀರಿ ಹೆಣ್ಣಾಲಿ ಗಡ್ಡಾಲಿ ಇವೆಲ್ಲ ಕೆಟ್ಟ ಹುಚ್ಚ ಬಿಟ್ಬಿಡಿ ಯಾವ ತೆಗಿವ ಕೈಯಾಗಿ ಕುಂದಿದ್ದೀವಿ ಅಣ್ಣನಿಗೆ ಅಣ್ಣ ಅಂತ ಸಾಕು ಅಣ್ಣಂತ ಅಲ್ಲೇ ತಲೆ ಕೆಸ್ಕೊಬಾರ್ದು ತಂಗಿ ತಲೆನೇ ಕೆಸ್ಕೊಬಾರ್ದು ಆಯ್ತಾ ಏನ್ ಕೆಲಸ ಮಕ್ಕಳ ಇದಕ್ಕಿದೆಯಾ ನಾಲ್ಕು ಬಟ್ಟಿ ಯಾರಿಗಾರ ಅಲ್ವಾ ನನ್ನ ತಂಗಿ ಬಗ್ಗೆ ಯಾರು ಮಾತಾಡ್ಬೇಡ್ರು ನೋಡಿ ಎಷ್ಟು ಖುಷಿಯಾಗಿ ಪೋಸ್ಟ್ ಆಫೀಸ್ ಅಟೆಂಡರ್ ಅಂತ ನನ್ನ ತಂಗಿ ಸರಿ 2 ಗಂಡು ಮಕ್ಕಳು ಸಾಕ್ತಾರೆ ಇದು ಯಾಕೆ ಇದೆ ಅಂದರೆ ಮೊನ್ನೆ ತಂಗಿ ಅಂತ ಧೀರ ಮಹಿಳೆಯರು ಯಾರ್ಯಾರು ಇದ್ದೀರಾ ಭೂಮಿ ಮೇಲೆ ನಿಮಗೆಲ್ಲ ನಮ್ಮ ಕಡೆಯಿಂದ ದೇವಸ್ಥಾನ ಕಡೆಯಿಂದ ಸರಿ ನಮ್ಮ ಜನ ಕಡೆಯಿಂದ ದಯವಿಟ್ಟು ಯಾರ ಬಗ್ಗೆನೂ ಆರ್ಕೆಬೇಡಿ ಇಷ್ಟು ಹೇಳೋದು ನೀವು ಆರ್ಕೊಂಡ್ರೆ ಅದೇ ಕಸ ನಿಮಗೆ ಬರಲಿಕ್ಕೆ ನನ್ನ ಶಾಪ ನೋಡಿರ್ತೀರಿ ಬ್ರೈನ್ ಟ್ಯೂಮರ್ ಅಂತ ಮಗು ಒಂದು ಬ್ರೈನ್ ಟ್ಯೂಮರ್ ಅಂತ ಹೇಳಿ ತಲೆ ಬುಲ್ಡೆ ಕೂತಾ ಇರುತ್ತೆ ತಿಂಗಳ 20 ಮಗು ಗಂಡೆ ಹೆಂಡತಿ ಒಳಗೆ ಅಳ್ತಾ ಇರ್ತಾರೆ ಲೈವಲ್ಲಿ ಹಾಕಿನಿ ಗಂಡೆ ಹೆಂಡತಿ ಒಳಗೆ ಅಳ್ತಾರೆ ಅವ್ರ ಮುಖಕ್ಕಾಗಲ್ಲ ಅಚಕನಿಂದ ಒಬ್ಬರ ಗಲಾಟೆ ಮಾಡ್ತಾನೆ ಈಗ ಈ ಅಮಾಸೆ ಹಿಂದೆ ಅಮಾಸೆ ನಾನು ಪುಸ್ತಕ ಅಂತೀನಿ ಆ ಕಾಯಿ ಹಿಡಿ ಬರಲು ಹೋಗು ಅಂತ ಅವ್ನು ನೆಕ್ಸ್ಟ್ ಅಮಾಸೆ ಅವನಿಗೆ ಅದೇ ಕಾಯಿಲೆ ಬರುತ್ತೆ ಇದು ಈ ದೇವ್ರ ಶಾಪ ದಯವಿಟ್ಟು ಈ ಥರ ಯಾರನ್ನೂ ಆರ್ಕೊಳಕ್ಕೆ ಹೋಗ್ಬೇಡಿ ಅವ್ರ ಕಾಯಿಲೆಗಳು ಅವ್ರ ಕಷ್ಟಗಳು ಅವ್ರಿಗೆ ಇದ್ದೇ ಇರುತ್ತೆ ಅವ್ರ ಕಾಲು ನೋವು ಇದ್ದೇ ಇರುತ್ತೆ ಅವ್ರು ಏನೋ ಮಾಡ್ಕೊಂತಾರೆ ಅವ್ರ ಜೀವನ ನೀವು ಕಂಡ ಮನೆ ಬಗ್ಗೆ ನೋಡೋ ಬಿಟ್ಬಿಡಿ ಅಂತ ನನ್ನ ಭಾವನೆಗಳು ನರ್ಕೆ ಅವಲ್ಲ ನಿಮಗೆ
ಜೀವನದಲ್ಲಿ ಮನುಷ್ಯ ಆರೋಗ್ಯ ಇರೋದು ಯಾವಾಗ ಅಂದರೆ ಕಂಡರ ಬಗ್ಗೆ ಮಾತಾಡಬಾರ್ದು. ಅವನು ತುಂಬ ಶ್ರೀಮಂತ ಅಂತ ನನ್ನ ಭಾವನೆ. 4 ಜನಕ್ಕೆ 999 ರೂಪಾಯಿ ಊಟ ಮಾಡಿ 1 ರೂಪಾಯಿ ದಾನ ಮಾಡಿ ಅವನು ಪುಣ್ಯವಂತ ಅಂತ. ಇನ್ನು ಭಾಗ್ಯವಂತ ಯಾರಂದರೆ ಯಾರನ್ನು ಯಾವ ಜಾತಿ ಯಾವ ಕುಲ ಅಂತ ಭೇದ ಕಾಣಬಾರ್ದು. ಅವನು 3. ಉದಾಹರಣೆ ನಮ್ಮನೆಗೆ ಅವನು ನನ್ನ ಮಕ್ಕಳಿಗೆ ಮಾಸ್ಟರ್. ಅವನು ನಾವು ಎಸ್ ಸಿ ಗೌಡ್ರದ್ದು ಎಂದು ಅನ್ನೋದೇ ಇಲ್ಲ. ಹಂಗೋದ್ರೆ ನಾನು ಗೌಡ ಸಮಾಜ ನಂಗೆ ತೆವ್ ಸಿಕ್ಕಿದಷ್ಟೇ, ಹಂಗಂತ ನನಗೆ ಕೊಡಿಲ್ಲ. ಸೇವೆ ಮಾಡ್ತೀನಿ ಎಲ್ಲ ಸೇರ್ಕೊಂಡು. ನೋಡಿರ್ತೀರಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಹಿಂಗೆ ಒಗ್ಗಟ್ಟಾಗಿರಿ. ಯಾರು ನಮ್ಮ ತಂಗಿಯರು ಕಂಡ್ರೆ ಆಕೆ ಬಿಡಿ ಇಷ್ಟೇ ನಿಮ್ಗೆ ಹೇಳೋದು ನಾನು ಬೈದ. ಯಾಕೆಂದರೆ ಅವ್ರಿಗೆ ಭಾಳ ನೋವಾಗುತ್ತೆ ಮನಸ್ಸಿಗೆ. ನನಗೆ ನೋವಾಯ್ತು. ಆಂಬುಲೆನ್ಸ್ ಒಬ್ಬರು ಕರ್ಕೊಂಬಂದಿವಿ. 3 ಜನ ಮಕ್ಕಳಂತೆ ಗಂಡು ಮಕ್ಕಳು. ತಾಯಿನ 4 ತಿಂಗಳು ನೋಡ್ಕೊಂತಾರಂತೆ. ಕರ್ಕೊಂಬರೋಕ್ಕಾಗಲ್ಲ ಅಂತ ಅವ್ರ ತಂಗಿ ಬಂದು ಜಗಳ ಆಡ್ತಾಳೆ. ಕರ್ಕೊಂಬರೋಕ್ಕೂ ಆಗಲ್ಲ, ಕಾಯಕ್ಕೂ ಆಗಲ್ಲ ಅಂತಾಳೆ. ಹೈವೇಗೆ ಒಬ್ರು ಬಂದು ಅಲ್ಲಿ ಕರ್ಕೊಂಡು ನಾವು ಕರ್ಕೊಂಬರ್ತೀವಿ. ಅಜ್ಜಿ ಕಣ್ ಕಾಣ್ತಿರಲ್ಲ, ಅಜ್ಜಿ ನಾವು ಇಟ್ಕೊಳತ್ತೀವಿ. ಹಿಂಗೆ ಈ ಥರ ಅಜ್ಜಿ ಯಾವನ ಮನೋರ ಅಂತ ಹಾಕ್ಯಾನೆ ಏನಂತೇಳಿ ಹೆಂಗಸರು ಮುಡ್ತಾನೆ ಅಂತ. ಇಂಥ ನಾಯಿಗಳಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನಮ್ಮ ಭಾವನೆಗಳು. ಗೊತ್ತಾಯ್ತಾ? ನೀವು ತಲೆನೇ ಕೆಡಿಸ್ಕೋಬಾರ್ದು. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗಳಲ್ಲ. ನಾನು ಯಾವ ನಾಯಿ ಇದ್ರಲ್ಲ, ಯಾವನಿಗೆ ಕೈ ಮನಿಲ್ಲ, ಯಾರು ನನಗೆ ಬಾಗಣ ಕೊಡಲ್ಲ ಅಂತಕ್ಕಂಥ ನಿಜ ತಂಗಿಯರಿದ್ರೆ ಗೌರಿ ಬೀಸ ಬನ್ನಿ. ನಿಮಗೂ ನನಗೆ ಬಾಗಣನೇ ಕೊಡ್ತಿಲ್ಲ ಅಂತಕ್ಕಂಥ ಯಾರು ಇದ್ರೆ, ನಿಮಗೆ ತವರು ಮನೆ ಇಲ್ಲ ಅಂತಕ್ಕಂಥ ಇದ್ರೆ ನಾನು ಪ್ರತಿ ವರ್ಷ ಬಾಗಣ ಕೊಡ್ತೀನಿ. ತಲೆನೇ ಕೆಡಿಸ್ಕೊಂಬನ್ನಿ. ಏನು ಕೊಡೋಕ್ಕಾಗಲ್ಲ. ಮಾಡೋದು ಇದು ಮಾಡ್ತಾ ಹೋಗಲ್ಲ. ಅವಾಗ ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಆಯ್ತಾ? ಹುಷಾರ ಮನೆಗೆ ಹೋಗಿ ಬನ್ನಿ. ಹಂಗೂ ಸ್ವಾಮಿ ನೋಡ್ಬೇಕು ಅಂತಕ್ಕಂಥ ಯಾರ ಇದ್ರೆ ಕೈ ಯಾಕೋ ಹಿಂಗೆ ನೋಡ್ತಲ್ಲ ನಾನು. ನೋಡಿ, ಮಕ್ಕಳು ಓದಿಲ್ಲ ಬರಿಲ್ಲ ಅಂದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಬರ್ತಿ ಅಂಗಡಿಗೆ ಅಂದ್ರೆ ಸ್ಟಿಕ್ಕರ್ ಹಾಕೋದಾದ್ರೆ ಫೋಟೋ ಹಾಕೋದಾದ್ರೆ ದುರ್ಗಾ ಸ್ಥಳ ಅಂತ ಹಾಕೊಳ್ಳಿದ್ದೆ ಅಂತ ಹೇಳಿದ್ರೆ, ದುರ್ಗಾ ಅಂದ್ರೆ ದುರ್ಗಮ್ಮ, ಸ್ಥಳ ಅಂದ್ರೆ ಗಂಗಮ್ಮ. ದುರ್ಗಾ ಸ್ಥಳ ಕೃಪೆ ಅಂತ ಹಾಕೊಳ್ಳಿ. ದುರ್ಗಾ ಸ್ಥಳ ಮಕ್ಕಳಿಗೆ ಬರ್ತೀವಿ. 1 ಸರಿ 2 ಸರಿ 3 ಸರಿ 10 ಸರಿ ಎಷ್ಟು ಬೇಗ ಬರ್ತೀವಿ. ಮನೆಯಲ್ಲಿ ಹಾಲುವನ್ನ ಮಾಡಿ ನಿಮ್ಮನೆ ಗಲಾಟೆ ಆಗಲ್ಲ, ಮೊಸರನ್ನ ಮಾಡಿ ನಿಮ್ಮನೆ ಏಳಿಗೆ ಆಗತ್ತ. ಇನ್ನೊಂದ್ಸರಿ ಚೇತ ಮಾಡೋದು. ಮುಂದೆ ಬಂದು ತಾಯ್ತಾ ಇಟ್ಕೊಳ್ಳಿ. ಮಕ್ಕಳಿದೆ ಕರ್ಕೊಂಬರ್ರ ಮುಂದೆ. ಮೊಸರನ್ನ ಬೆಲ್ಲಬಾಳೆಯನ್ನು ನಿದ್ದೆ ಮಾಡಿ ಈರುಳ್ಳಿ ಬೆಲ್ಲ ಶುಂಠಿ ಮಾಡಿ ಬಂದಿದ್ದಾರೆ. ಈ ತಾಯಿ ತಂದೆ ಇಷ್ಟು ಮಣ್ಣು ಹೋಗಿ ಇಷ್ಟು ಪೂಜೆ ಮಾಡಿ ತರುವ ಶ್ರೇಷ್ಠವಾದ ಮತ್ತು ತಾಯಿ ಏನೋ ಆಲೋಚನೆ ಅದಕ್ಕೆ ಮತ್ತೆ ಇಷ್ಟು ಮಣ್ಣು ಹಾಲು ಬೇಯಿಸಿ ಸ್ನಾನ ಮಾಡ್ತೀನಿ ಮಾಡ್ತೀರಾ. ಅಭಿಷೇಕ ಮಾಡಿದ್ರೆ ನಾನು ಅಷ್ಟು ದೊಡ್ಡ ಒಂದರ ಕಾಲ ಬಂದರಿಗೆ ಮಗ ಇಲ್ಲ ಮದುವೆ ಅನ್ಕಲ್ಲ. ಮಗ ಮನೆಗಿದ್ದರೆ ಕೊಡಲ್ಲ. ಕುತ್ಕೊಳ್ಳಿ ನಿಂಗೆ ಜೂಮ್ ಮೇಲೆ ಆಸೆ. ನಾನೇ ಇರ್ತೀನಿ. ನೀನು ಏನು ನೋಡ್ಬಿಡ್ಬೇಕು ಒಂದ್ಸರಿ. ಯಾರು ನಿಂತಿರಾರ ಅಲ್ಲಾರು ನಿಂತು ಇಲ್ಲಾರು ನಿಂತಾರೆ ಅಂತ ನೋಡಕಂಗೆ ಕಾಣ್ತೀನಿ ಅಷ್ಟೇ. ಭಾಳ ಕೇಳಿ ನೀವು ಯಾಕೆ ಹಿಂಗೆ ಬೇರೆಯವರಿಗೆ ಡಿಸ್ಟರ್ಬ್ ಆಗ ಮಾಡೋದಾದ್ರೆ ಮನೆಗೆ ಯಾವ ಊರು ಯಾರು ಏನು ಮಾತಾಡಲ್ಲ. ಮಾತಾಡುತ್ತೆ. ಇದು ಮೊನ್ನೆ ಒಂದ್ಸಾರಿ ಮಾತಾಡಿದ. ಅವಾಗಲೇ ಯಾರಂತೆ ಗಂಡ್ಸು ಅಂತ ಸೊಪ್ಪು ಕೀಳಕ್ಕೆ ಹೋಗಿ ಬಂದು ಸೇರ್ಕೊಂಡು ನಾನು. ಅಯ್ಯೋ ಮನೆ ಹಾಳಕ್ಕೆ ಹೋಗ ನೀರಾಗಿ ಬಿದ್ದು ಕೆರೆಯಲ್ಲಿ ಬಿದ್ದು ಅವ್ರು ಸಾರಿ ಬೇಡ. ಅವ್ರ ಸಾರಿ ಇಲ್ಲಿ ಬೇರೆ ಮಕ್ಕಳ ಮೇಲೆ ಯಾಕೆ ಬರ್ಬೇಕು? ಬೇರೆ ಕಳ್ಕೊಳ್ಳಿ ಬೇರೆ ಕಳ್ಕೊಳ್ತೀನಿ. ನೋಡಿ, ಯಾರಿಗಾರ ಬೇಕಾದ್ರೆ ಹೇಳಿ. ಒಂದು ಹೆಚ್ಚಿಗೆ ಬಂದು 2-3 ಸಾವಿರ ಕಟ್ಟೀನಿ. ಚೌರ್ಗಳು ಜವು ಬೇಕು. ರಾತ್ರಿ 10 ಗಂಟೆಗೆ ಬಂದು ಕೂತ್ಕೊಳ್ಳಿ. ಕೇಳ್ಸೋಣಂತ್ರಿ ಸೌಂಡ್ ಇಲ್ಲೇ ಕಟ್ಟಿರೋದು. ಇದು ಯಾರಿಗಾರ ಬೇಕಾ? ಅರ್ಜೆಂಟ್ ಹೋಗಾರ ಇದು ಕೊಡ್ತೀನಿ. ಮುಂಚೆ ಏನು ಮಾಡ್ತೀನಿ ತಮ್ಮ ನಾನು, ಈಗ ಎಲ್ಲರೂ ಮಾಡ್ತೀನಿ ನಾನು. ಮನೆ ಮಂಗಳವಾರ ಶಾವನ ಬಂದು ಭಾಳ ಮಾತಾಡ್ಬಿಟ್ಟೆ. ಸಕ್ಕಂಡು ಸರ್ ಕುಳ್ಸಿರಿ ಇಲ್ಲಿ ಬನ್ನಿ. ಮಮ್ಮಿ ಬೇಡ ಅಮ್ಮ ಅನ್ನು. ಮಮ್ಮಿ ಅಂತ ಅಮ್ಮ ಅಂತ. ಚಿಕ್ಕಪ್ಪ ನನ್ನ ಜೋರಾಗಿ ಹೇಳು. ಬಿಡು, ಆಸ್ತಿ ಬರ್ಕೊಡು ಅಪ್ಪಂದ. 2 ಗಂಡೇನಪ್ಪ? 2 ಹೆಣ್ಣ ಬಿಡಂಗ. ಒಂದು 4 ಸೆಕೆಂಡ್ 3 ಸೆಕೆಂಡ್ ಆಸ್ತಿ ನಂಗೆ ಬರೀ. ಆನೇಕಲ್ ಕಡೆ ಒಳ್ಳೆ ಬಿದ್ದಲ್ವಾ ಅದಕ್ಕೆ. ಇಲ್ಲ ಅಪ್ಪ ಕೂತ್ ಮಕ್ಳೆ
ಇಟ್ಕೋ ನೀವು ಕೂತ್ಕೊಬೇಡಿ ಇಟ್ಕೋ ಅದ್ರ ಮನಸ್ಸಲ್ಲಿ ಒಳ್ಳೇದನ್ನ ಬೇಡ್ಕೊಳ್ಳಿ. ಈ ಕಡೆ ನೀರಾಕಿ ಈ ಕಡೆ ಬಡ್ಕೋಬೇಡಿ, ಈ ಕಡೆ ಬಡ್ಕೋಬೇಡಿ.